ಹಾಕ್ಕೊಳ್ಳೋಣ. ಇವ್ರದ್ದು ಸ್ವಲ್ಪ ಸೆನ್ಸಿಟಿವ್ ಇದೆ, ಸೆನ್ಸಿಟಿವ್ ಇದ್ದಂಗೆ ಸ್ವಲ್ಪ ಸ್ಕಿನ್ ಪೀಲ್ ಆಗುತ್ತೆ ಜಾಸ್ತಿ. ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡು ನಿಧಾನಕ್ಕೆ ತೆಗೀರಿ. ತಿಕ್ಕಾಗಿಲ್ಲ ಬಟ್ ಸೆನ್ಸಿಟಿವ್ ಇದೆ ಸ್ಕಿನ್ ಜಾಸ್ತಿ. ಓಕೆ, ಸೊ ಹಾಗೆ ಇನ್ನೊಂದು ಸ್ವಲ್ಪ ಇದೆ ಎಕ್ಸ್ಟ್ರಾಸು. ಇವಾಗ ಅದನ್ನು ಕ್ಲಿಯರ್ ಮಾಡೋಣ. ನೋಡಿ ಇಲ್ಲಿದೆ ನೋಡಿ, ಸಣ್ಣ ಸಣ್ಣಕ್ಕಿರೋ ಹೇರ್ನ ತೆಗೆದಾಗಲೇ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಶೇಪ್ ಕೊಡೋದಂತ ಹೇಳೋದಂದರೆ ಹೀಗೇನೆ ಇಲ್ಲಿಂದ ಕೊಟ್ಕೋಅಂತ ಬಂದಾಗಲೇ ಅದು ಶೇಪ್ನ ನೀಟಾಗಿ ಕೊಡ್ಬೋದು ನಾವು. ಬಿಡಿಪ್ಪ ನೋಡೋಣ, ಇಷ್ಟು ಸಾಕು. ಇವಾಗ ಒಂದು ಲೈನ್ ಕ್ರಿಯೇಟ್ ಆಗಿದೆಯಾ? ಈಸಿಯಾಗಿ ಒಂದು ಲೈನ್ ಕ್ರಿಯೇಟ್ ಆಗಿದೆ ಅಲ್ಲ? ಕಾಣಿಸ್ತಿದ್ಯಾ ಲೈನು? ಫೇರ್ ಆಗಿ ಲೈನ್ ಒಂದು ಲೈನ್ ಫೇರ್ ಆಗಿರೋದು ಕಾಣಿಸ್ತಿದೆ. ಮತ್ತು ನಿಮಗೆ ಎಕ್ಸ್ಟ್ರಾಸ್ ಇದೆ ಅಂತ ಗೊತ್ತಾಗ್ತಿಲ್ಲ ಸಪೋಸ್ ಅಂದರೆ ಸ್ವಲ್ಪ ಈ ರೀತಿ ಹೇಳ್ಕೊಳ್ಳಿ. ಸ್ವಲ್ಪ ಇನ್ನೊಂದು ಚೂರು ದೂರದಿಂದ ತೋರಿಸ್ಪ. ಸ್ವಲ್ಪ ಈ ರೀತಿ ಹೇಳ್ಕೊಂಡಾಗ ಏನಾಗುತ್ತೆ ನೋಡಿ, ಎಕ್ಸ್ಟ್ರಾಸ್ ಕಾಣಿಸ್ತಿದ್ಯಾ? 1 2 3. ಸೊ ಹಿಂಗೆ ಬಿಟ್ಟಾಗ ಏನಾಗ್ತದೆ? ಕಾಣಿಸ್ತಿಲ್ಲ, ಹೌದಾ? ಕಾಣಿಸ್ತಾನೆ ಇಲ್ಲ. ಒಂದು ಸ್ವಲ್ಪ ಈ ರೀತಿ ಮಾಡ್ಕೊಂಡಾಗ ಏನಾಗುತ್ತೆ ನೋಡಿ, ಇಲ್ಲಿ 3 ಎಕ್ಸ್ಟ್ರಾಸ್ ಇದೆ, ಅದನ್ನ ಇನ್ನೊಂದು ಸಲ ನೀಟಾಗಿ ರಿಮೂವ್ ಮಾಡ್ಕೋಣ. ಹಿಡ್ಕೊಪ್ಪ ಮೇಲೆ. ನಿಮಗೆ ದೊಡ್ಡ ಟಾಸ್ಕ್ ಯಾವಾಗ ಅಂದರೆ ಒಂದು ರೌಂಡ್ ತೆಗೆದ್ಬಿಟ್ಟಿರ್ತೀರ ಐಬ್ರೋಸು, ಇದೊಂಚೂರು ಎಕ್ಸ್ಟ್ರಾಸ್ ಇದೆ ತೆಗೀರಿ ಅಂದಾಗ ನಿಮಗೆ ತಗೊಳ್ಳೋದು ಕಷ್ಟ ಆಗುತ್ತೆ. ಸಾಕು. ಸೊ ಇವ್ರು ಬಂದು ತುಂಬ ತಿನ್ಬೇಡ ಅಂತ ಹೇಳಿದ್ದಾರೆ, ಹಾಗಾಗಿ ಸಾಕಾಗುತ್ತೆ. ನೋಡಿ, ಒಂದು ವೈಟಾಗಿ ಒಂದು ಲೈನ್ ಕಾಣಿಸ್ತಿದ್ಯಾ? ಇದನ್ನೇ ನಾವು ಹೇಳೋದು ಲೈನ್ ಕೊಡೋದು. ಓಕೆ, ಒಂದು ಶೇಪ್ನ ಕ್ರಿಯೇಟ್ ಮಾಡೋದು, ಲೈನ್ ಕೊಡೋದು ಅಂತ ಹೇಳೋದು ಇದನ್ನೇ. ಸೊ ಇವಾಗ ನಾವು ಈ ರೀತಿ ಫುಲ್ ಮಾಡೋದನ್ನು ನಮಗೆ ಏನು ಎಕ್ಸ್ಟ್ರಾಸ್ ಕಾಣಿಸ್ತಿಲ್ಲ. ಹಾಂ, ಓಕೆ. ಸೊ ಇವಾಗ ಮೇಲೆ ತುಂಬ ಈಸಿ, ಎಕ್ಸ್ಟ್ರಾಸ್ ಏನೂ ಇರಲ್ಲ. ಇರೋ ಶೇಪನ್ನ ನೀಟಾಗಿ ಮೇಂಟೈನ್ ಮಾಡೋಣ. ಮೇಲೆ ಮಾಡಬೇಕಾದ್ರೆ ಹಿಡ್ಕೊಳ್ಳೋದು ಬೇಡ, ಬಟ್ ಇವ್ರದ್ದು ಸೆನ್ಸಿಟಿವ್ ಇರೋದ್ರಿಂದ ನಾವು ಜಸ್ಟ್ ಫೋರ್ ಹೆಡ್ನ ಮಾತ್ರ ಹೋಲ್ಡ್ ಮಾಡೋಣ. ಫೋರ್ ಹೆಡ್ ಮಾತ್ರ ಹೋಲ್ಡ್ ಮಾಡಿಪ್ಪ, ಹೀಗೆ. ಹಾಂ, ಇಷ್ಟು ಮಾತ್ರ ಹೋಲ್ಡ್ ಮಾಡಿಸ್ಕೊಳ್ಳಿ. ಸೆನ್ಸಿಟಿವ್ ಇದ್ದಾಗ ಇಲ್ಲಿ ಜಾಸ್ತಿ ಕಟ್ಟಾಗೋ ಚಾನ್ಸಸ್ ತುಂಬ ಇರುತ್ತೆ. ಇಷ್ಟು ಮಾತ್ರ ಹೋಲ್ಡ್ ಮಾಡಿಸ್ಕೊಳ್ಳಿ, ಸಾಕಾಗುತ್ತೆ. ಸೊ ಆ್ಯಂಗಲ್ ಇಂಪಾರ್ಟೆಂಟು, ಆ್ಯಂಗಲ್ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ತೆಗೆದಿದ ತಕ್ಷಣ ಇಲ್ಲೊಂದು ಫೇರ್ ಲೈನು ಕಾಣಿಸೋಕೆ ಶುರುವಾಯಿತು, ಹೌದಲ್ಲ? ಅಷ್ಟೇ. ಇದಿಷ್ಟು ಮಾತ್ರ ಶೇಪ್ ನೋಡಿ. ಇಲ್ಲಿ ಆಲ್ರೆಡಿ ಇಲ್ಲೊಂದು ಲೈನ್ ಕಾಣಿಸ್ತಿದೆಯಾ? ನೀಟಾಗಿ ಒಂದು ಶೇಪ್ ಕ್ರಿಯೇಟ್ ಆಗಿದೆಯಾ ಅಲ್ಲಿ? ಮತ್ತು ಈ ಕಡೆ ಸ್ವಲ್ಪ ಮೇಲೆ ಫೈಲ್ ಮಾಡೋಣ. ಸೊ ಇಲ್ಲಿ ಬಂದ ತಕ್ಷಣ ಅಗೇನ್ ಆ್ಯಂಗಲ್ ಚೇಂಜ್. ಅಷ್ಟೇ ಸಾಕು. ಎಕ್ಸ್ಟ್ರಾಸ್ ಏನಿದೆಯೋ ಆಮೇಲೆ ಕಟ್ ಮಾಡ್ಕೊಬೋದು. ಓಕೆ, ಕಟ್. ಈ ರೀತಿ ಫಸ್ಟ್ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡಿ. ಇವಾಗ ಲೆಫ್ಟ್ ಸೈಡ್ ಮಾಡುವಾಗ ನಾವು ಕ್ಲೈಂಟ್ನ ಬ್ಯಾಕ್ ಸೈಡ್ ನಿಂತ್ಕೊಳ್ಬೇಕು. ಯಾಕೆ? ಈ ಕಡೆ ಬಂದು ಹೇರು ಕೆಳಗಡೆ ಇತ್ತು, ನಾವು ಲೆಫ್ಟ್ ಹ್ಯಾಂಡಲ್ಲಿ ಕವರ್ ಮಾಡ್ತಿದ್ವಿ, ಹಾಗಾಗಿ ಈ ಕಡೆ ತೆಗೆದ್ವಿ. ಈ ಕಡೆ ಬಂದಾಗ ಏನಾಗುತ್ತೆ, ಇದು ಲೆಫ್ಟ್ ಸೈಡ್ ನೋಡ್ತಾ ಇದೆ, ನಾವು ಲೆಫ್ಟ್ ಸೈಡ್ ಇಂದ ರಿಮೂವ್ ಮಾಡ್ತೀವಿ, ಅದಕ್ಕೋಸ್ಕರ ಬ್ಯಾಕ್ ಸೈಡ್ ನಿಂತ್ಕೊಳ್ಬೇಕು. ಸೊ ಇಲ್ಲಿ ಮೇನ್ ಪ್ರಾಬ್ಲಮ್ ಯಾವ ರೀತಿ ಆಗುತ್ತೆ ಅಂದರೆ, ನಾವು ಹಿಂದೆ ನಿಂತ್ಕೊಂಡು ತೆಗೆಯುವಾಗ ನಮ್ಗೊಂದು ಬ್ರಾಡ್ ಲೈನ್ ಗೊತ್ತಾಗಲ್ಲ. ಸೊ ಅವಾಗ ಏನು ಮಾಡ್ಬಿಡ್ತೀವಿ, ಜಾಸ್ತಿ ಹೇರ್ನ ರಿಮೂವ್ ಮಾಡಿಬಿಡ್ತೀವಿ. ಅಂದರೆ ಲೈಕ್ ಶೇಪು ಕೆಲವೊಂದು ನೀವು ಅಬ್ಸರ್ವ್ ಮಾಡಿ, ಈ ಕಡೆ ಇಲ್ಲಿರೋ ಥಿಕ್ನೆಸ್ಗೂ ಈ ಕಡೆ ಥಿಕ್ನೆಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಇವಾಗ ಡೈಲಿ ಬಸ್ಸಲ್ಲಿ ಓಡಾಡೋರು ಸ್ವಲ್ಪ ಅಬ್ಸರ್ವ್ ಮಾಡ್ಬೋದು. ಓಕೆ, ಈ ಥಿಕ್ನೆಸ್ ಹೆಂಗಿರುತ್ತೆ, ಈ ಥಿಕ್ನೆಸ್ ಹೆಂಗಿರುತ್ತೆ ಅಂತ. ಸೊ ಇದು ಯಾವ ರೀತಿ ಆಗ್ಬಿಡೋದ್ರೆ ಫುಲ್ ಐ ಆರ್ಚ್ ಬಂದ್ಬಿಡುತ್ತೆ. ಸ್ವಲ್ಪ ಮೇಲೇನೆ ರಿಮೂವ್ ಮಾಡಿಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಸೊ ಲೈಟಾಗಿ ಈ ರೀತಿ ಸ್ವಲ್ಪ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡೋದ್ರಿಂದ ತಪ್ಪೇನಾಗಲ್ಲ ಅಲ್ವಾ? ಸೊ ನೀವೇನು ಮಾಡ್ತೀರಾ, ಇಲ್ಲ ನನಗೆ ಬರುತ್ತೆ ಆಲ್ರೆಡಿ ಮಾಡಲಿಕ್ಕೆ ಅಂತ ಒಂದೇ ಸಲ ಕಂಪ್ಲೀಟಾಗಿ ರಿಮೂವ್ ಮಾಡಿಬಿಡ್ತೀರಾ. ಅದೇನಾಗುತ್ತೆ, ಒಂದು ಲೈನ್ ಮೇಲೆ ಹೋಗ್ಬಿಡುತ್ತೆ. ಸೊ ನೀಟಾಗಿ ನಾವು ಎಷ್ಟೇ ಕಲ್ತ್ರೂ ಮಿಸ್ಟೇಕ್ ಆಗೋದಾಗೆ ಆಗುತ್ತೆ. ಆಯಿತಾ? ನಾವು ಯಾರು ಪರ್ಫೆಕ್ಟ್ ಅಲ್ಲ. ಸೊ ಅದಕ್ಕೆ ಏನು ಮಾಡಿ, ಆದಷ್ಟು ಸ್ವಲ್ಪ ಚೆಕ್ ಮಾಡಿ. ಓಕೆ, ಇದು ರಿಮೂವ್ ಮಾಡಿ ಇದು ಎಕ್ಸ್ಟ್ರಾಸ್ ಇದೆಯಾ ಅಂತ ಚೆಕ್ ಮಾಡಿ ರಿಮೂವ್ ಮಾಡಿ. ಓಕೆ, ಸೊ ಹೋಲ್ಡ್ ಮಾಡಿ. ನೋಡಿ, ಈ ಕಡೆ ಇಲ್ಲಿ ಈ ಕಡೆ ಇದು ಈ ಕಡೆ ಪೌಡರ್ ಹಾಕಿದ್ದೀನಿ ಆಲ್ರೆಡಿ. ಸೊ ಸ್ವಲ್ಪ ಈ ಕಡೆ ಐಬ್ರೋಸ್ ಚೆನ್ನಾಗಿ ಗ್ರೋತ್ ಇದೆ ಅವರಿಗೆ. ಏನಾಗ್ತಿದೆಯಾ? ಫಸ್ಟು ಔಟ್ಸೈಡ್ ಇರೋದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ, ಆಮೇಲೆ ಶೇಪ್ ಹತ್ರ ಹೋಗೋಣ.
ಟೈಟಾಗಿ ಇಟ್ಕೊಬೇಕು. ಇವಾಗ ಇಷ್ಟು ತೆಗೆದಿದ್ದೀವಲ್ವಾ, ಎಕ್ಸ್ಟ್ರಾಸ್ ಎಲ್ಲ ರಿಮೂವ್ ಆದಮೇಲೆ ಒಂದ್ಸಲ ಚೆಕ್ ಮಾಡೋಣ. ಇನ್ನೊಂದು ಸ್ವಲ್ಪ ಇದೆ ಎಕ್ಸ್ಟ್ರಾಸ್ ತೆಗಿಲಿಕ್ಕೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಸೊ ಅವಾಗ ಏನಾಗುತ್ತೆ, ನಮ್ಗೆ ಎಕ್ಸ್ಟ್ರಾಸ್ ಇದ್ರೆ ನೀಟಾಗಿ ತೆಕ್ಕೊಬೋದು. ಇಲ್ಲ ಅಂತ ಹೇಳಿದ್ರೆ ಇಲ್ಲ, ಇಲ್ಲಿ ನಿಂತ್ಕೊಂಡು ನೋಡಿದಾಗ ನಮ್ಗೆ ಅಷ್ಟಾಗಿ ಥಿಕ್ನೆಸ್ ಕಾಣೋದಿಲ್ಲ, ಎಕ್ಸ್ಟ್ರಾಸ್ ಬಂದಿರೋದು ಕಾಣಲ್ಲ. ನಾವೇನು ಮಾಡ್ತೀವಿ, ಬರೋಬರಿ ತೆಗೆದ್ಬಿಡ್ತೀವಿ. ನೋಡಿ ಇವಾಗ ಇಲ್ಲಿ ಇಟ್ಕೊಂಡ್ರೆ ನಂಗೆ ಇದೆಲ್ಲ ನೀಟಾಗಿ ಕಾಣಿಸ್ತಿಲ್ಲ. ಸೊ ನಾನೇನು ಮಾಡ್ತೀನಿ, ಅದನ್ನೆಲ್ಲ ತೆಗೆದ್ಬಿಡೋಣ ಅನ್ಸುತ್ತೆ. ಬಟ್ ಒಂದ್ಸಲ ಚೆಕ್ ಮಾಡಿ. ಸೊ ಯಾವ್ದು ಎಕ್ಸ್ಟ್ರಾಸ್ ಇದೆ ಯಾವುದಿಲ್ಲ ಅಂತ ಒಂದು ಚೆಕ್ ಮಾಡಿ ತೆಗೆಯೋದ್ರಿಂದ ಆ ಥರ ತಿನ್ನಾಗಲ್ಲ, ಒಂದು ಸೈಡ್ಗೆ ಈ ಸೈಡ್ಗೆ ತಿನ್ನಾಗಲ್ಲ. ಸ್ವಲ್ಪ ಇಟ್ಕೊಳಪ್ಪ ಇನ್ನೊಂದ್ಸಲ. ಹಾಂ, ಇವಾಗ ಇನ್ನೊಂದ್ಸಲ ಚೆಕ್ ಮಾಡಿ ಎಕ್ಸ್ಟ್ರಾಸ್ ಏನಿದೆಯೋ ಅದನ್ನ ನೀಟಾಗಿ ರಿಮೂವ್ ಮಾಡ್ಕೊಳ್ಳೋಣ. ಐಬ್ರೋಸ್ ಒಂದು ಪರ್ಫೆಕ್ಟ್ ಮಾಡ್ಕೊಂಡ್ಬಿಡಿ. ಎಂಥ ಡಿಫಿಕಲ್ಟ್, ತುಂಬ ಬ್ರಾಡು, ಫಸ್ಟ್ ಟೈಮ್ ಮಾಡ್ಸೋದು ಬಂದರೂ ಕೂಡ ನೀವು ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು. ಐಬ್ರೋಸ್ ಒಂದು ಹ್ಯಾಂಡ್ಲಿಂಗ್ ಗೊತ್ತಾಗಬೇಕು, ಆ್ಯಂಗಲ್ ವೈಸ್ ಹೆಂಗೆ ಇಟ್ಕೊಳ್ಬೇಕು, ಯಾವ ಶೇಪ್ಗೆ ಎಲ್ಲಿ ತೆಗಿಬೇಕು ಅನ್ನೋದು ನಿಮಗೆ ನೀಟಾಗಿ ಗೊತ್ತಾಗ್ಬಿಟ್ರೆ ಎಂಥ ಐಬ್ರೋಸ್ ಬಂದರೂ ಮಾಡ್ಬೋದು. ಸೊ ಸ್ಟಾರ್ಟಿಂಗಲ್ಲಿ ಇವಾಗ ನಿಮಗೆ ಸ್ವಲ್ಪ ಬ್ರಾಡ್, ಇವಾಗ ಇವ್ರದ್ದು ಐಬ್ರೋಸೇ ಎಷ್ಟು ಮಿಕ್ಸ್ತಾ, ಅದು ಬಂದ್ರೇ ಎದುರ್ಕೊಂಡ್ಬಿಡ್ತೀರ ಎಷ್ಟು ತೆಗಿಯೋದು ಅಂತ. ಆಯಿತಾ? ಇವಾಗ ಸ್ವಲ್ಪ ಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ.